ಮೈಸೂರು ಅರಮನೆ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗಿದ್ದಂತಹ ಸಂದರ್ಭದಲ್ಲಿ ಮೃತ ಸಲೀಂ ಜೊತೆಗಿದ್ದ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಅಂದ್ರೆ ಸಲೀಂ ಜೊತೆ ಬಲೂನ್ ಮಾರಾಟಕ್ಕೆ ಅಂತ ಉಳಿದ ಸಮಯದಲ್ಲೆಲ್ಲ ಇನ್ನೂ ಇಬ್ರು ಬರ್ತಿದ್ರು. ಆ ವಶಕ್ಕೆ ಸಿಕ್ಕಂತಹ ಇಬ್ರು ಕೂಡ ಯುಪಿ ಮೂಲದವರು. ಮೈಸೂರು ಅರಮನೆ ಬಳಿ ನಿನ್ನೆ ಬಲೂನ್ ಮಾರಾಟಕ್ಕೆ ಅಂತ ಬಂದಂತಹ ಸಲೀಂ ಹೀಲಿಯಂ ಸಿಲಿಂಡರ್ ಸ್ಫೋಟಗೊಂಡು ಮೃತಪಟ್ಟಿದ್ರು. ವಾರದ ಹಿಂದಷ್ಟೇ ಮೈಸೂರಿಗೆ ಬಂದಂತಹ ಸಲೀಂ ಉಳಿದುಕೊಂಡಿದ್ದಂತಹ ಲಾಡ್ಜ್ ಕೂಡ ಗಮನಿಸ್ತಾ ಇದ್ದೀವಿ. ಆತನ ಜೊತೆಗೆ ಇನ್ನೂ ಇಬ್ರು ಪ್ರತಿನಿತ್ಯವೂ ಕೂಡ ವ್ಯಾಪಾರಕ್ಕೆ ಬರ್ತಾ ಇದ್ರು. ಆದರೆ ನೆನ್ನೆ ಬಂದಿರಲಿಲ್ಲ. ಹಾಗಾಗಿ ಉಳಿದವರನ್ನು ಕೂಡ ವಿಚಾರಿಸಲಾಗಿದೆ. ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯಾಗ್ತಾ ಇದೆ. ಅರಮನೆಯ ಗೇಟ್ನ ಜಾಗದಲ್ಲೇ ಆತ ಬಲೂನ್ ಮಾರಾಟಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಆ ಸಿಲಿಂಡರ್ ಸ್ಫೋಟಗೊಂಡು ಆತ ಮೃತಪಟ್ಟ. ಹಲವರಿಗೆ ಗಾಯ ಆಯಿತು. ನಿನ್ನೆ ಸಲೀಂ ಒಬ್ಬನೇ ಬಲೂನ್ ಮಾರೋದಕ್ಕೆ ಬಂದಿದ್ದ. ನಿತ್ಯ ಇನ್ನಿಬ್ರು ಕೂಡ ಆತನ ಜೊತೆ ಇರ್ತಿತ್ತು. ಆದರೆ ನಿನ್ನೆ ಸಲೀಂ ಒಬ್ಬನೇ ಇದ್ದ. ಉಳಿದಿಬ್ರು ಲಾಡ್ಜ್ನಲ್ಲೇ ಉಳ್ಕೊಂಡಿದ್ರು. ಇದು ಕೆಲ ಅನುಮಾನ ಮೂಡಿಸ್ತಾ ಇದೆ. ನಿನ್ನೆ ಬಲೂನ್ ಮಾರೋದಕ್ಕೆ ಆ ಇಬ್ರು ಯಾಕೆ ಹೋಗ್ಲಿಲ್ಲ? ಈ ಆಯಾಮದಲ್ಲಿ ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಸಲೀಂ ಜೊತೆಗೆ ಬಲೂನ್ ಮಾರೋದಕ್ಕೆ ಅಂತ ಹೋಗ್ತಾ ಇದ್ದಂತ ಇನ್ನಿಬ್ರು ನಿನ್ನೆ ಮಾತ್ರ ಹೋಗದೆ ಲಾಡ್ಜ್ನಲ್ಲೇ ಉಳಿದುಕೊಂಡಿದ್ದು ಯಾಕೆ? ಈ ಸ್ಫೋಟ ಆಗಿ ಸಲೀಂ ಬಲಿಯಾದಂತಹ ಹಿನ್ನೆಲೆಯಲ್ಲಿ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಈ ಘಟನೆ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ನೀಡಿದ್ದಾರೆ, ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ರಾಮ್. ನೋಡೋಣ ಬನ್ನಿ. ನಿನ್ನೆ ಅರಮನೆ ಮುಂಭಾಗ ಬಲೂನ್ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ 40 ವರ್ಷದ ಸಲೀಂ ಮೃತಪಟ್ಟಿದ್ದ. ಇದೀಗ ಸಲೀಂನ ಜೊತೆಗೆ ಬಂದಿದ್ದಂಥ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಾನೀಗ ಆತ ತಂಗಿದ್ದಂಥ ಶರೀಫ್ ಲಾಡ್ಜ್ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಇದೇ ಒಂದು ಶರೀಫ್ ಲಾಡ್ಜ್ನಲ್ಲಿ ಸಲೀಂ ಮಾತ್ರವಲ್ಲ, ಸಲೀಂ ಜೊತೆ ಸಾಕಷ್ಟು ಜನರು ಬಂದಿದ್ರು. ಅವರೆಲ್ಲರೂ ಸಹ ಬಲೂನು ವ್ಯಾಪಾರಕ್ಕೆ ಅಂತೇಳಿ ಇಲ್ಲಿಗೆ ಆಗಮಿಸಿದ್ರು. ಈಗ ಸ್ಥಳದಲ್ಲಿ ಮಂಡಿ ಪೊಲೀಸರು ಆಗಮಿಸಿ ಭದ್ರತೆ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಇದರ ಪರಿಶೀಲನೆ ಮಾಡುವಂಥ ಅತ್ಯಗತ್ಯ ಇದೆ. ಯಾಕಂದರೆ ನಿನ್ನೆ ಆ ಒಂದು ಸಂದರ್ಭದಲ್ಲಿ ಸ್ಫೋಟ ಆಗಿತ್ತು. ಸ್ಫೋಟದಲ್ಲಿ ಮೃತಪಟ್ಟಂತಹ ಸಲೀಂ ಏನಿದ್ದಾನೆ ಇದೇ ಒಂದು ಲಾಡ್ಜ್ನಲ್ಲಿ ತಂಗಿದ್ದ. ಮತ್ತೆ ಇದರ ಜೊತೆಗೆ ಸಾಕಷ್ಟು ಜನರು ಇದ್ರು. ಅದರಲ್ಲಿ ಪ್ರಮುಖವಾಗಿ ಇಲ್ಲಿ 2 ಸೈಕಲ್ಗಳನ್ನ ಏನು ನೋಡ್ತಾ ಇದ್ರ, 2 ಸೈಕಲ್ಗಳು ಸಲೀಂನ ಜೊತೆ ಅವರು ಇದ್ದಂಥವ್ರದ್ದು ಅಂತ ಮಾಹಿತಿ ಲಭ್ಯವಾಗಿದೆ. ಏನು ಒಟ್ಟು 3 ಪ್ರತಿನಿತ್ಯ ಆ ಬಲೂನು ಮಾರಾಟಕ್ಕೆ ಅಂತ ತೆರಳ್ತಾ ಇದ್ರು. ಆದರೆ ನಿನ್ನೆ ಸಲೀಂ ಮಾತ್ರ ತೆರಳಿದ್ದ, ಈ ಇಬ್ಬರು ಮಾರಾಟಕ್ಕೆ ಹೋಗಿರಲಿಲ್ಲ. ಇದೇ ಕಾರಣಕ್ಕಾಗಿ ಈಗ ಆತನ ಜೊತೆ ಇದ್ದಂತಹ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಪ್ರತಿನಿತ್ಯ ಬಲೂನು ಮಾರಾಟಕ್ಕೆ ಅಂತೇಳಿ ಅರಮನೆಯ ಸುತ್ತಮುತ್ತ ಇವರೆಲ್ಲರೂ ಸಹ ತೆರಳ್ತಾ ಇದ್ರು. ಅರಮನೆಯ ಸುತ್ತ ಸಾಕಷ್ಟು ಪ್ರವಾಸಿಗರು ಆಗಮಿಸ್ತಾರೆ. ಅಲ್ಲಿ ಬಲೂನು ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ನೀವು ಆ ಸೈಕಲ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಬಲೂನ್ ಮಾರಾಟಕ್ಕೆ ಬೇಕಾದಂತಹ ಎಲ್ಲವನ್ನು ಇಲ್ಲಿ ಸಿದ್ಧಪಡಿಸಿಕೊಂಡಿದ್ರು. ಆ ಹಗ್ಗ ಏನಿದೆ ಹಗ್ಗದಲ್ಲಿ ಕಟ್ಟಿಕೊಳ್ಳುವಂಥದ್ದು, ಮತ್ತೆ ಬಲೂನ್ಗಳನ್ನು ಆ ಕವರ್ನಲ್ಲಿ ಇಟ್ಟುಕೊಳ್ಳುವಂಥದ್ದು, ಜೊತೆಗೆ ತಮಗೆ ಬೇಕಾದಂತಹ ನೀರಿನ ಬಾಟ್ಲು, ಅಂದರೆ ಒಂದು ವೇಳೆ ದಣಿವಾದರೆ ಆಯಾಸವಾದರೆ ಅಲ್ಲೇ ನೀರನ್ನು ಕುಡಿಲಿಕ್ಕೆ ನೀರಿರುವಂಥದ್ದು, ಹೀಗೆ ಎಲ್ಲವನ್ನೂ ಸಹ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಈ 2 ಸೈಕಲ್ ಏನಿದೆ ಇದು ಸಲೀಂ ಏನು ಮೃತಪಟ್ಟಿದ್ದಾನೆ ಆತನ ಜೊತೆಗೆ ಬಲೂನ್ ಮಾರಾಟ ಮಾಡ್ತಾ ಇದ್ದಂಥವ್ರದ್ದು ಅಂತ ತಿಳಿದು ಬಂದಿದೆ. ಈ 3 ಸಹ ಒಟ್ಟಿಗೆ ಪ್ರತಿನಿತ್ಯ ಬಲೂನು ವ್ಯಾಪಾರಕ್ಕಾಗಿ ಮೈಸೂರು ಅರಮನೆ ಮತ್ತು ಪ್ರವಾಸಿ ತಾಣಗಳತ್ತ ತೆರಳ್ತಾ ಇದ್ರು. ಆದರೆ ನಿನ್ನೆ ಏನು ಘಟನೆ ನಡೆದಿದೆ ಆ ಸಂದರ್ಭದಲ್ಲಿ ಈ ಇಬ್ಬರು ಮಾತ್ರ ಅಲ್ಲಿಗೆ ಹೋಗಿರಲ್ಲ. ಇದು ಸಹ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿತ್ತು. ಹೀಗಾಗಿ ಮಂಡಿ ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಆಯಾಮಗಳಲ್ಲಿ ಈಗಾಗಲೇ ತನಿಖೆ ಆರಂಭವಾಗಿದೆ. ಯಾಕಂದರೆ ಪ್ರಾಥಮಿಕವಾಗಿ ಬಲೂನು ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಆ ಹೀಲಿಯಂ ಏನು ಬಲೂನ್ಗೆ ತುಂಬುತ್ತಾರೆ ಅದರ ಒತ್ತಡದಿಂದಾಗಿ ಆ ಸಿಲಿಂಡರ್ ಸ್ಫೋಟಗೊಂಡಿತ್ತು. ಇದೇ ಕಾರಣಕ್ಕಾಗಿ ಅವಘಡ ನಡೆದು ಆತ ಅಂದರೆ ಸ್ಥಳದಲ್ಲೇ ಮೃತಪಟ್ಟರೆ ಪ್ರವಾಸಿಗರಾಗಿ ಬಂದಿದ್ದಂತಹ ಬೆಂಗಳೂರು ಮೂಲದವರು ಮತ್ತು ಅದೇ ರೀತಿಯಾಗಿ ಕೋಲ್ಕತ್ತಾ ಮೂಲದವರು ಮತ್ತು ನಂಜನಗೂಡು ಮೂಲದವರು ಗಾಯಗೊಂಡಿದ್ದರು. ಅವರೆಲ್ಲೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅದರಲ್ಲೂ ಬೆಂಗಳೂರು ಮೂಲದ ಲಕ್ಷ್ಮಿ ಏನಿದ್ದಾರೆ ಅವರಿಗೆ ತೀವ್ರತರವಾದಂತಹ ಗಾಯಗಳಾಗಿತ್ತು. ಸಾವು ಬದುಕಿನ ನಡುವೆ ಅವರು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದು ಸೈಕಲ್ ನೀವು ನೋಡ್ತಾ ಇರೋದು ಮತ್ತೊಬ್ಬ ಬಲೂನ್ ಮಾರಾಟಗಾರರಂಥದ್ದು. ಇದೇ ಒಂದು ಸೈಕಲ್ನಲ್ಲಿ ಅವರು ಮಾರಾಟಕ್ಕೆ ಅಂತ ಹೇಳ್ತಾ ಇದ್ರು. ಮತ್ತು ಹಣವನ್ನು ಪಾವತಿ ಮಾಡಲಿಕ್ಕೂ ಸಹ QR ಕೋಡನ್ನು ಮುಂದೆ ಇಟ್ಕೊಂಡಿದ್ರು. ಶಲ್ಲು ಸಿಂಗ್ ಅಂತೇಳಿ ಆ ಹೆಸರೇನಿದೆ ಆತನ ಒಂದು ಸೈಕಲ್ ಇದಾಗಿದೆ. ಮತ್ತು ಅದೊಂದು ದಂಡ ಏನಿದೆ ಅದು ಸಹ ಪ್ರತಿ ಬಾರಿ ಸೈಕಲ್ನ ನಿಲ್ಲಿಸಲಿಕ್ಕೆ ಸ್ಟ್ಯಾಂಡ್ ಹಾಕೋದಕ್ಕೆ ಆಗೋದಿಲ್ಲ ಅಂತೇಳಿ ಅವರೇ ಆ ರೀತಿಯಾದಂತಹ ಒಂದು ಸ್ಟ್ಯಾಂಡನ್ನು ರೆಡಿ ಮಾಡ್ಕೊಂಡಿದ್ರು. ಅದೇ ರೀತಿಯಾಗಿ ಬಲೂನ್ಗಳನ್ನ ಕಟ್ಕೊಳ್ಳಿಕ್ಕೆ ಹಗ್ಗ ಇರ್ಬೋದು ಅಥವಾ ನೀರು ಎಲ್ಲರದ್ದು ಸಹ ಒಂದೇ ರೀತಿಯಾದಂಥ ಪ್ಯಾಟರ್ನ್ ಇತ್ತು. ಆದರೆ ಈಗ ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು ಪ್ರತಿನಿತ್ಯ ವ್ಯಾಪಾರಕ್ಕೆ ಹೋಗ್ತಾ ಇದ್ದಂತಹ ಆ ಇಬ್ಬರು ಯಾವ ಕಾರಣಕ್ಕೆ ಸಲೀಂ ಜೊತೆ ವ್ಯಾಪಾರಕ್ಕೆ ಹೋಗಿರಲಿಲ್ಲ, ಮತ್ತು ಸಲೀಂನ ಪೂರ್ವಾಪರಗಳು ಆತ ಇಲ್ಲಿ ಬಂದಂಥದ್ದು, ಮತ್ತು ಎಷ್ಟು ದಿನಗಳ ಹಿಂದೆ ಬಂದಿದ್ದ, ಮತ್ತು ಏನೆಲ್ಲ ಕಾರಣಕ್ಕೆ ಬಂದಿದ್ದ, ಇವೆಲ್ಲ ವಿಚಾರಗಳನ್ನು ಅವರಿಂದಲೇ ಮಾಹಿತಿನ ಪಡ್ಕೊಳ್ಬೇಕು ಅಂತೇಳಿ ಅವರಿಬ್ಬರನ್ನ ವಶಕ್ಕೆ ಪಡೆದುಕೊಂಡು ಮಂಡಿ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು. 15 ದಿನಗಳಿಂದ ಆ ಲಾಡ್ಜ್ನಲ್ಲಿ ಉಳ್ಕೊಂಡಿರ್ತಾರೆ. ಲಾಡ್ಜ್ನ ರೂಮ್ಗೆ ದಿನಕ್ಕೆ ₹100 ಬಾಡಿಗೆ, ತಿಂಗಳಿಗೆ ₹3,000 ಬಾಡಿಗೆ ಕೊಡ್ತಾ ಇದ್ದ. ಮೈಸೂರಿನ ಲಷ್ಕರ್ ಮೊಹಲ್ಲಾದಲ್ಲಿರುವಂತಹ ಲಾಡ್ಜ್, ಶರೀಫ್ ಲಾಡ್ಜ್, ಅಲ್ಲಿ ಉಳ್ಕೊಂಡಿದ್ದು ಮೃತ ಸಲೀಂ.
ಆತನ ಜೊತೆಗೆ ಇನ್ನಿಬ್ರು ಕೂಡ 15 ದಿನ ಆಗಿತ್ತಷ್ಟೇ ಮೈಸೂರಿಗೆ ಬಂದು ಈ ಲಾಡ್ಜ್ನಲ್ಲಿ ಉಳ್ಕೊಂಡು ಪ್ರತಿನಿತ್ಯ ಬಂದು ಬಲೂನ್ ವ್ಯಾಪಾರ ಮಾಡ್ಕೊಂಡಿದ್ರ ಈ ಸಲೀಂ. ಆತ ದಿನಕ್ಕೆ 100 ರೂಪಾಯಿ ಬಾಡಿಗೆಯಂತೆ ತಿಂಗಳಿಗೆ 3,000 ರೂಪಾಯಿ ಬಾಡಿಗೆಯನ್ನು ಕೊಡ್ತಾ ಇದ್ದ. ಆ ಲಷ್ಕರ್ ಮೊಹಲ್ಲಾದಲ್ಲಿರುವಂತಹ ಶರೀಫ್ ಲಾಡ್ಜ್ನಲ್ಲಿ ಆತ ಉಳ್ಕೊಂಡಿದ್ದ. ಅಲ್ಲಿದ್ದಂತಹ ದರ ಅದು. ಆದರೆ ನಿನ್ನೆ ಆತ ಬಲೂನ್ ವ್ಯಾಪಾರಕ್ಕೆ ಅಂತ ಬಂದಾಗ ಮೈಸೂರು ಅರಮನೆ ಮುಂಭಾಗದಲ್ಲಿ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗುತ್ತೆ. ಆತ ಸ್ಥಳದಲ್ಲಿ ಮೃತಪಟ್ಟ. ಇನ್ನು ಅರಮನೆ ಒಳಗೂ ಕೂಡ ಫೋಟೋ ತೆಗೆಸ್ಕೊಂಡಿದ್ದ ಸಲೀಂ. ವಾಟ್ಸಪ್ನಲ್ಲಿ ಅದರ ಡಿಪಿ ಕೂಡ ಹಾಕ್ಕೊಂಡಿದ್ದ ಮೃತ ಸಲೀಂ. ಅರಮನೆಯ ಒಳಭಾಗದಲ್ಲಿ ಆತ ತೆಗೆಸ್ಕೊಂಡಿರುವಂತಹ ಫೋಟೋ 15 ದಿನದ ಹಿಂದಷ್ಟೇ ಆತ ಮೈಸೂರಿಗೆ ಬಂದಿರ್ತಾನೆ. ಅರಮನೆ ಒಳಗೂ ಹೋಗಿರೋದು ಫೋಟೋದಿಂದ ಸ್ಪಷ್ಟ ಆಗ್ತಾ ಇದೆ. ಆತ ಅರಮನೆಯ ಹೊರಗಡೆ ಬಲೂನ್ ವ್ಯಾಪಾರ ಮಾಡ್ಕೊಂಡಿದ್ದವ, ಒಳಗೆ ಹೋಗಿ ಅರಮನೆಯನ್ನು ನೋಡ್ಕೊಂಡು ಬಂದಿದ್ದಾರೆ ಅಂತ ಅನ್ಸುತ್ತೆ. ಆದರೆ ಈಗ ಆಗಿರೋದು ಸ್ಫೋಟ, ಜೊತೆಗೆ ಕೆಲ ಅನುಮಾನಗಳು ಮೂಡ್ತಾ ಇರೋದ್ರಿಂದಾಗಿ ಪ್ರತಿಯೊಂದು ವಿಚಾರ ಕೂಡ ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಪ್ರತಿಯೊಂದನ್ನು ಕೂಡ ಪರಿಶೀಲಿಸ್ತಾ ಇದ್ದಾರೆ. ಆತನ ಮೊಬೈಲನ್ನು ಗಮನಿಸಿದಾಗ ಆತನ ಡಿಪಿ, ಅರಮನೆ ಎದುರುಗಡೆ ತೆಗೆಸ್ಕೊಂಡಿರುವಂತಹ ಫೋಟೋ, ಜೊತೆಗೆ ಆತ ಅರಮನೆ ಒಳಗಡೆ ಹೋಗಿದ್ದ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಲ್ಲುವಂಥ ಈ ಫೋಟೋ ನಾವು ನೋಡ್ತಾ ಇದ್ದೀವಿ. ಆತ ಪ್ರತಿನಿತ್ಯವೂ ಕೂಡ ಅರಮನೆ ಮುಂಭಾಗದಲ್ಲಿ ಬಲೂನ್ ವ್ಯಾಪಾರ ಮಾಡ್ಕೊಂಡಿದ್ದ. 15 ದಿನಗಳಿಂದ ಬಂದು ಇದೇ ಲಾಡ್ಜ್ನಲ್ಲಿ ಆತ ಉಳ್ಕೊಂಡಿದ್ದು, ಶರೀಫ್ ಲಾಡ್ಜ್. ದಿನಕ್ಕೆ 100 ರೂಪಾಯಿಯಂತೆ ಬಾಡಿಗೆ. ಬಲೂನ್ ವ್ಯಾಪಾರ ಅವತ್ತನದು. ಉತ್ತರ ಪ್ರದೇಶದಿಂದ ಬಂದವ. ಆತನ ಜೊತೆಗೆ ಇನ್ನೂ ಇಬ್ಬರಿದ್ರು. ಅವರು ನೆನ್ನೆ ಹೋಗಿಲ್ಲ, ಆತ ಒಬ್ಬನೇ ಹೋಗಿರೋದು. ಹೀಗಾಗಿ ಈ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಹೀಲಿಯಂ ಸಿಲಿಂಡರ್ ಎಲ್ಲಿಂದ ಹೇಗೆ ಸಿಕ್ತು? ಗೃಹ ಸಚಿವ ಪರಮೇಶ್ವರ್ ಈ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಹೀಲಿಯಂ ಗ್ಯಾಸ್ ಸಿಕ್ಕ ಬಗ್ಗೆನೂ ತನಿಖೆ ಮಾಡಿಸ್ತೀವಿ. ಸಣ್ಣ ವ್ಯಾಪಾರಿಗಳ ಮೇಲೆ ಪೊಲೀಸರು ನಿಗಾ ಇಟ್ಟಿಲ್ಲ, ನಿಗಾ ಇಡಿ ಅಂತ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದೀನಿ ಅಂತಲೂ ಕೂಡ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ವಾರದ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ಬಲೂನ್ಗಳನ್ನು ಮಾರ್ತಾ ಇದ್ದಂಥವನು, ಅವನು ಹೀಲಿಯಮ್ಮನ್ನು ಇದ್ದಂಥ ಒಂದು ಸಿಲಿಂಡರ್ನ ಇಟ್ಕೊಂಡಿದ್ದ ಅಂಥೇಳಿ ಆ ಹೀಲಿಯಂನಿಂದ ಬಲೂನ್ಗಳಿಗೆಲ್ಲ ಫಿಲಪ್ ಮಾಡಿ ಮಾರಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಸಿಲಿಂಡರು ಬರ್ಸ್ಟಾಗಿ ಅವನು ತೀರ್ಕೊಂಡಿದ್ದಾನೆ. ಅವನು ಲಕ್ನೋ ಮೂಲದವನು ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಇದು ಯಾವ ರೀತಿ ಆಗಿದೆ ಅನ್ನೋದನ್ನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ರಿಪೋರ್ಟನ್ನು ಕೊಡಬೇಕು ಅಂತೇಳಿ ನಾನು ಹೇಳಿದ್ದೇನೆ. ಹಿಂದೆ ಇದೇ ರೀತಿ ಹೀಲಿಯಂ ಮಾರ್ತಾ ಇದ್ದಂಥ, ಇದು ಬಲೂನನ್ನು ಮಾರ್ತಾ ಇದ್ದಂಥ ಒಬ್ಬ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗಿತ್ತು ಅಂತಕ್ಕಂಥದ್ದು ಕೂಡ ನಮಗೆ ಜ್ಞಾಪಕಕ್ಕೆ ಬರುತ್ತೆ. ಹಾಗಾಗಿ ಆ ಭಾಗದಲ್ಲಿ ಈ ರೀತಿ ಮಾರಾಟ ಮಾಡ್ತಕ್ಕಂಥವ್ರು, ಸಣ್ಣ ಪುಟ್ಟ ವಸ್ತುಗಳನ್ನು ಮಾರಾಟ ಮಾಡೋರಿಗೆ ಯಾವುದೇ ರೆಗ್ಯುಲೇಷನ್ನು ಕೂಡ ಇಲ್ಲದೇ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ನಾನು ನಮ್ಮ ಇಲಾಖೆಯವರಿಗೆ ಸೂಚನೆ ಕೊಟ್ಟಿದ್ದೇನೆ. ಈ ರೀತಿ ಅಲ್ಲಿ ಏನು ಟೂರಿಸ್ಟ್ಗಳು ಬರ್ತಾರೆ ಅಂಥ ಸಂದರ್ಭದಲ್ಲಿ ಹೇಗೆ ರೆಗ್ಯುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕ್ರಮ ತಗೋಬೇಕು. ಟೂರಿಸಮ್ ಡಿಪಾರ್ಟ್ಮೆಂಟ್ನವ್ರನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಏನಾದರೂ ಒಂದು ರೀತಿ, ಯಾಕೆಂದರೆ ಈಗ ನೋಡಿ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನಾಯಿತು, ಆ ರೀತಿ ಇವೆಲ್ಲವನ್ನು ಕೂಡ ನಾವು ಸೂಕ್ಷ್ಮ ದೃಷ್ಟಿಯಿಂದ ನೋಡಬೇಕು ಅಂತೇಳಿ ನಿನ್ನೆ ದಿವಸ ಸೂಚನೆ